ಹಾಯ್ ಎಲ್ರಿಗೂ ನಮಸ್ತೆ. ಚಾನಲ್ಗೆ ಯಾರಿಂದ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ನಾವು ಯೂಶಲಾಗಿ ಈ ಸ್ವಿಗ್ಗಿ, ರ್ಯಾಪಿಡೋ, ಪೋರ್ಟರು ಈ ಥರ ಅನೇಕ ಡೆಲಿವರೀಸ್ನ ಮಾಡ್ತಾ ಇರ್ತೀವಿ. ಅಮೆಝಾನ್, ಫ್ಲಿಪ್ಕಾರ್ಟ್ಸ್, ಬಿಗ್ ಬಾಸ್ಕೆಟ್. ಏನಾಗುತ್ತೆ, ಈ ಅಮೆಝಾನಲ್ಲಿ ನಮಗೆ ಈಗ ವೇಕೆನ್ಸೀಸ್ ಇದೆ. ಏನು ಅಂದರೆ, ಈಗ ನೀವು ಯೂಶಲಿ ಸ್ವಿಗ್ಗಿ, ಜೊಮ್ಯಾಟೋದಲ್ಲಿ ನಿಮ್ಮ ಅರ್ನಿಂಗ್ಸು ಒಂದು ಫುಡ್ ಡೆಲಿವರಿ ಮಾಡಿದ್ರೆ 50 ರೂಪೀಸ್, 60 ರೂಪೀಸು ಈ ಥರ ಇರುತ್ತೆ. ಬಟ್ ಅಮೆಝಾನಲ್ಲಿ ಫುಡ್ ಡೆಲಿವರಿ ಮಾಡಿದ್ರೆ ನೀವು ನಂಬೋದಿಲ್ಲ, 100 ರೂಪೀಸ್, 150 ರೂಪೀಸ್. ಅದು ಕಿಲೋಮೀಟರ್ಸು ತುಂಬ ದೂರ ಏನು ಕಳಿಸೋದಿಲ್ಲ. ಆದರೆ ಅದರಲ್ಲಿ ಆರ್ಡರ್ಸು ಕಮ್ಮಿನೇ ಬರೋದು ಕಂಪೇರ್ ಟು ಸ್ವಿಗ್ಗಿ, ಜೊಮ್ಯಾಟೊ. ಆ್ಯಂಡ್ ಇನ್ಸೆಂಟಿವ್ ಆ ಥರ ಏನಿರೋದಿಲ್ಲ. ಫಿಕ್ಸೆಡ್ ಆಗಿ ಒಂದೇ ಸರಿನೇ ಅವರು ನಿಮಗೆ ಜಾಸ್ತಿ ಕೊಡ್ತಾರೆ ಇನ್ಕಮ್. ಜಾಸ್ತಿ ದುಡ್ಡನ್ನು ನಿಮಗೆ ಕೊಡ್ತಾರೆ. ನೀವು ಕೂಡ ಅದರ ಅರ್ನಿಂಗ್ಸ್ ಮಾಡ್ಬೋದು. ಈಗ ನೀವು ಬೇಕಾದರೆ ನಾನು ನಿಮಗೆ ಸ್ಕ್ರೀನ್ ಶೇರ್ ಮಾಡ್ತೀನಿ, ನಾನು ಎಷ್ಟೆಷ್ಟು ಅರ್ನಿಂಗ್ಸ್ ಮಾಡಿದ್ದೆ ಆ ಟೈಮಲ್ಲಿ ಅಂತ ನಿಮಗೆ ತೋರಿಸ್ತೀನಿ. ಆ್ಯಂಡ್ ನಂದು ID ಕೂಡ ಬ್ಲಾಕ್ ಆಗಿತ್ತು ಕಾರಣಾಂತರದಿಂದ, ಈಗ ಮತ್ತೆ ಓಪನ್ ಆಗಿದೆ ಅದು. ಆ್ಯಂಡ್ ನೀವು ಇದರಲ್ಲಿ ಯಾವಾಗ ಫ್ರೀ ಇರ್ತೀರೋ ಅವಾಗ ಬುಕ್ ಮಾಡ್ಕೋಬೋದು ಸ್ಲಾಟ್ಸು. ಅಂದರೆ ಕೊರಿಯರ್ ಡೆಲಿವರಿ ಮಾಡ್ತೀನಿ ಅಂದರೆ ಕೊರಿಯರ್ ಮಾಡ್ಬೋದು, ಗ್ರಾಸರೀಸ್ ಮಾಡ್ಬೋದು. 4 ಅವರ್ಸ್ ನೀವು ಲಾಗಿನ್ ಇದ್ದರೆ ಸಾಕು, ಡೆಲಿವರಿ ಮಾಡಿ ಬಿಡಿ, ಎಷ್ಟಾಗುತ್ತೋ ಅಷ್ಟು ನಿಮಗೆ 600 ರೂಪೀಸ್ ಫಿಕ್ಸೆಡ್ ಆಗಿ ಕೊಡ್ತಾರೆ. ಪಾರ್ಟ್ ಟೈಮ್ ನೀವು ಎನಿ ಟೈಮ್ ಯಾವಾಗ ಫ್ರೀ ಇರ್ತೀರೋ ಅವಾಗ ಸೆಲೆಕ್ಟ್ ಮಾಡ್ಕೋಬೋದು. ಬೆಳಿಗ್ಗೆ ಫ್ರೀ ಇದ್ದರೆ ಬೆಳಿಗ್ಗೆ, ಮಧ್ಯಾಹ್ನ ಫ್ರೀ ಇದ್ದರೆ ಮಧ್ಯಾಹ್ನ, ಸಂಜೆ ಫ್ರೀ ಇದ್ದರೆ ಸಂಜೆ. 4 ಅವರ್ಗೆ 600 ರೂಪೀಸ್ ಕೊಡ್ತಾರೆ. ಕೊರಿಯರ್ ಡೆಲಿವರಿ ಮಾಡಿದ್ರೆ ಒಂದು 100 ರೂಪಾಯಿ ಪೆಟ್ರೋಲ್ ಹೋಗ್ಬೋದು. ನಿಯರ್ ಬೈ ಕೊಟ್ಟಿರ್ತಾರೆ, ಒಂದು 20ರಿಂದ 25 ಶಿಪ್ಮೆಂಟ್ ಕೊಟ್ಟಿರ್ತಾರೆ ಅಷ್ಟೇ. ಅದು ಬೇಡ ಅಂದರೆ ನೀವು ಫುಡ್ಡು ಡೆಲಿವರಿ ಬೇಕಾದ್ರೆ ಮಾಡ್ಬೋದು. ಅದೆಷ್ಟು ಮೆನ್ಷನ್ ಮಾಡಿರ್ತಾರೋ ಅಷ್ಟು ಅಮೌಂಟ್ ಕೊಟ್ಟೇ ಕೊಡ್ತಾರೆ. ಇನ್ ಕೇಸ್ ಅಷ್ಟರೊಳಗಡೆ ಆ ಫುಡ್ಡು ಅಷ್ಟು ಡೆಲಿವರಿ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ನಿಮ್ಗೆ ಅಮೌಂಟ್ ಅಂತೂ ಅಷ್ಟು ಕೊಡ್ತಾರೆ. ಆ್ಯಂಡ್ ನೀವು ಇದು ಫುಲ್ ಟೈಮ್ ಕೂಡ ಮಾಡ್ಬೋದು. ಅಮೌಂಟು ನಿಮಗೆ ವೀಕ್ಲಿನೇ ಕ್ರೆಡಿಟ್ ಆಗುತ್ತೆ. ಆ್ಯಂಡ್ ಒನ್ ಆಫ್ ದಿ ಬೆಸ್ಟ್ ಅಂತ ಹೇಳ್ಬೋದು. ಯಾಕಂದರೆ 4 ಕಿಲೋಮೀಟ್ರ್ 5 ಕಿಲೋಮೀಟ್ರಿಗೆಲ್ಲ 100 ರೂಪೀಸ್ ಕೊಡ್ತಾರೆ ಅಂದರೆ ಫುಡ್ ಡೆಲಿವರಿ ಆರಾಮಾಗಿ ಇದರಲ್ಲಿ ನಾವು ಮಾಡ್ಬೋದು. ಬಟ್ ಆರ್ಡರ್ಸು ವೀಕೆಂಡಲ್ಲಿ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಏರಿಯಾ ಕೂಡ ಮ್ಯಾಟ್ರ್ ಆಗುತ್ತೆ. ನೀವು ಇದನ್ನು ಸ್ಟಾರ್ಟ್ ಮಾಡ್ಬೋದು. ವೇಕೆನ್ಸೀಸ್ ಇದೆ ಫುಡ್ ಡೆಲಿವರಿಗೆ ಅಥವಾ ಕೊರಿಯರ್ ಡೆಲಿವರಿಗೆ. ಈಗ ಆಲ್ರೆಡಿ ಅಮೆಝಾನ್ ಫ್ಲೆಕ್ಸ್ ಅಂತ ಗೂಗಲಲ್ಲಿ ನೀವು ಸರ್ಚ್ ಮಾಡ್ಬೋದು, ನಾನು ನಿಮಗೆ ತೋರಿಸ್ತೀನಿ, ಸ್ಕ್ರೀನ್ ನೋಡ್ಬೋದು. ಆ್ಯಂಡ್ ನಾನು ಕೂಡ ಇಷ್ಟೆಷ್ಟು ಅರ್ನಿಂಗ್ಸ್ ಮಾಡಿದ್ದೆ, ನಿಮಗೊಂದು ಇನ್ಫಾರ್ಮೇಟಿವ್ ಆಗಿರುತ್ತೆ. ಯಾಕಂದರೆ ಅದೇ ಸ್ವಿಗ್ಗಿ, ಜೊಮ್ಯಾಟೊ ಹೊಡೆದು ಎಷ್ಟೋ ಜನಕ್ಕೆ ತುಂಬ ಜನ ಆಗಿದ್ದಾರೆ, ಆರ್ಡರ್ಸೂ ಬರ್ತಾ ಇಲ್ಲ. ಕೆಲವೊಂದು ಏರಿಯಾದಲ್ಲಿ ಬಂದ್ರೂ ಈ ಕಂಪ್ಯಾರಿಟಿವ್ ಇದರಷ್ಟು ಅಮೌಂಟ್ ಅವ್ರು ಕೊಡೋದಿಲ್ಲ. ಬಟ್ ಅವ್ರು ಇನ್ಸೆಂಟಿವ್ ಎಲ್ಲ ಕೊಡ್ತಾರೆ, ಆರ್ಡರ್ಸ್ ಫ್ಲೋ ಜಾಸ್ತಿ ಇರುತ್ತೆ ಅವರಿಗೆ. ಬಟ್ ಅದು ಪ್ಲಸ್, ಅದು ಒಂದು ಕಡೆ ಪ್ಲಸ್ ಆಗುತ್ತೆ. ಇನ್ ಕೇಸ್ ನಿಮ್ಗೆ ಅವು ಬೋರ್ ಆಗಿದ್ದು ಇಲ್ಲ, ಅದರಲ್ಲಿ ನನಗೆ ವರ್ಕೌಟ್ ಆಗ್ತಿಲ್ಲ ಅನಿಸಿದ್ರೆ, ಅದು ಬೋರ್ ಆಗಿದ್ರೆ ನೀವು ಇದನ್ನು ಕೂಡ ಟ್ರೈ ಮಾಡ್ಬೋದು ಅಷ್ಟೇ. ನಾವು ಅದೇ ಬೆಟ್ರು ಇದೇ ಬೆಟ್ರು ಅಂತ ಏನು ಹೇಳಕ್ಕೆ ಹೋಗ್ತಾ ಇಲ್ಲ. ಇದರಲ್ಲಿ ಕಂಪ್ಯಾರಿಟಿವ್ಲಿ ಅದಕ್ಕಿಂತ ಸ್ವಲ್ಪ ದುಡ್ಡು ಜಾಸ್ತಿ ಸಿಗುತ್ತೆ. ಎಲ್ಲೋ 4 ಕಾಸು ಬಂದರೆ ಏನಕ್ಕೂ ಆಗುತ್ತಲ್ವ ನಮ್ಮ ಯುವಕರಿಗೆ ಅಂತ ನಾನು ಒಂದು ಸಂದೇಶ ಕೊಡ್ತಾ ಇದ್ದೀನಿ. ಆ್ಯಂಡ್ ಬನ್ನಿ ಸ್ಕ್ರೀನ್ಗೆ ಎಂಟ್ರಿ ಆಗೋಣ. ಓಕೆ ಗಾಯ್ಸ್, ಈ ಥರ ಅಮೆಝಾನ್ ಫ್ಲೆಕ್ಸ್ ಅಪ್ಲಿಕೇಶನ್ ಓಪನ್ ಮಾಡಿದ ಕೂಡಲೇ ಸ್ವಲ್ಪ ಸ್ಲೋ ಇರುತ್ತೆ ಇದು ಕಂಪ್ಯಾರಿಟಿವ್ಲಿ ಅದರ್ ಆ್ಯಪ್ಸಿಗೆ. ಆ್ಯಂಡ್ ಲೈಕ್ ಸ್ವಿಗ್ಗಿ ಆ ಥರ ನೋಡಿ, ನಿಮಗೆ ಮೆಸೇಜ್ ತೋರಿಸ್ತಾ ಇದ್ದಾರೆ. ಅಪ್ಡೇಟ್ಸ್ ಡೈಲಿ ಬರ್ತಾ ಇರುತ್ತೆ, ಏನೇನು ಆಫರ್ ಇದೆ ಇವತ್ತು ನೋಡಿ. ಕೆಳಗಡೆ ಮೇಲೆ ಇವತ್ತು ಏನು ಬರ್ತಾ ಇದೆ, ಥ್ಯಾಂಕ್ ಯು ಫಾರ್ ಡೆಲಿವರಿಂಗ್ ಈ ಥರ ಬರ್ತಾ ಇದೆ. ಸೆಕೆಂಡ್ ಬಂದು 900ಇಂದ 5000 ರೂಪೀಸ್ ಅರ್ನ್ ಮಾಡ್ಬೋದು ಇನ್ ಕೇಸ್ ರೆಫರ್ ಮಾಡಿದ್ರೆ. ಆ್ಯಂಡ್ 31st ಈಗ ಅಮೆಝಾನ್ ಸೇಲ್ ಇದೆ, ಆವಾಗಲೂ ಕೂಡ ನೀವು ಸ್ಲಾಟ್ ಬುಕ್ ಮಾಡಿಕೊಂಡು ಚೆನ್ನಾಗಿ ಅರ್ನಿಂಗ್ಸ್ ಮಾಡ್ಬೋದು ಅಂತ ತೋರಿಸ್ತಾ ಇದ್ದಾರೆ ನೋಡಿ. ರೈಟ್ ಸೈಡಲ್ಲಿ ಶೆಡ್ಯೂಲ್ ಅಂತ ಇದೆ. ಆ ಶೆಡ್ಯೂಲ್ ಹತ್ರ ಕೂಡ ನಾವು ಯಾವ ಟೈಮ್ಗೆ ನಮಗೆ ಕೆಲಸ ನಾವು ಮಾಡಬೇಕು ಅನಿಸುತ್ತೋ ಆ ಟೈಮಲ್ಲಿ ಶೆಡ್ಯೂಲ್ ಹತ್ರ ಕ್ಲಿಕ್ ಮಾಡಿಬಿಟ್ಟು ಅಪ್ಡೇಟ್ ಮೈ ಅವೈಲಬಿಲಿಟಿ ಅಂತ ಬರುತ್ತೆ. ನಾವು ಅಲ್ಲಿ ಹೋಗಿ ನಮ್ಮ ಡೇಟು ಸೆಲೆಕ್ಟ್ ಮಾಡಿಕೊಂಡ್ರೆ ಸಾಕು. ಆ್ಯಂಡ್ ಆಟೋಮೆಟಿಕ್ಕಾಗಿ ಅದು ನಮಗೆ ನಿಯರ್ ಬೈ ಇರ್ತಕ್ಕಂಥ ಲೊಕೇಶನ್ಸ್, ಹಬ್ಬಗಳು ಯಾವ್ಯಾವಿದೆ ಅದನ್ನು ತೋರಿಸ್ತದೆ. ಈಗ ನೋಡ್ಬೋದು, ಅಪ್ಡೇಟ್ ಮೈ ಅವೈಲಬಿಲಿಟಿ ಇದೆ, ಚೆಕ್ ಫಾರ್ ಅವೈಲಬಲ್ ಬ್ಲಾಕ್ಸ್ ಅಂತ ಇದೆ. ಈಗ ನಾವು ಆ ಥರ ಅಪ್ಡೇಟ್ ಮಾಡಬೇಕು, ಯಾವ ಥರ ನಮ್ಮ ಯಾವ ಡೇಟಿಗೆ ಅವೈಲಬಲ್ ಇದ್ದೀವಿ ಈ ಥರ. ನೆಕ್ಸ್ಟು ಚೆಕ್ ಫಾರ್ ಮೈ ಅವೈಲಬಲ್ ಈ ಥರ ಹೊಡೆದ್ರೆ ನಮಗೆ ನಿಯರ್ ಬೈ ಇರತಕ್ಕಂಥ ಪ್ರತಿಯೊಂದು ಹಬ್ಸು, ಡೆಲಿವರಿ ಸ್ಟೇಷನು, ಫುಡ್ಡು, ರೆಸ್ಟೋರೆಂಟು ಪ್ರತಿಯೊಂದು ಶೋ ಆಗುತ್ತೆ. ಇದರಲ್ಲಿ ಶೋ ಆಗ್ತಿಲ್ಲ, ಯಾಕಂದರೆ ಇದೇ ರಿಲೇಟೆಡಾಗಿ ನಾನೀಗ ಮೇಲ್ ಮಾಡಿದ್ದೀನಿ. ನಂದು ಸ್ವಲ್ಪ ಪ್ರಾಬ್ಲಮ್ ಇದೆ, ಬಿಕಾಸ್ ನಾನು 3 ಇಯರ್ಸ್ ಆಗಿರ್ಬೋದು ಡೆಲಿವರಿ ಮಾಡಿ. ಈಗ ಇವಾಗಲೇ ಓಪನ್ ಆಗಿರೋದು. ಆ್ಯಂಡ್ ಅರ್ನಿಂಗ್ಸ್ ಹತ್ರ ನಾನು ಕ್ಲಿಕ್ ಮಾಡ್ತೀನಿ ನೋಡಿ, ಅರ್ನಿಂಗ್ಸ್ ಅಂತ ಇದೆ. ನಾನು ಎಷ್ಟೆಷ್ಟು ಆವಾಗ ಅರ್ನ್ ಮಾಡ್ತಾಯಿದ್ದೆ ಅಂತ ನಿಮಗೆ ತೋರಿಸ್ತೀನಿ. ಸ್ನೇಹಿತರೆ ನಂಬಲ್ಲ, ಪ್ರತಿ ಆರ್ಡ್ರು ಆಲ್ಮೋಸ್ಟ್ 65, 70, 100, 130 ನೋಡಿ, 143 ರೂಪಾಯಿ ಫಸ್ಟ್ ಆರ್ಡ್ರೇ ಇದೆ ನೋಡಿದ್ರೆ. ಒಂದೇ ಆರ್ಡ್ರ್ ಇದು. ಮತ್ತು ಯಾವ ಕೂಡ 10 ಕಿಲೋಮೀಟ್ರ್ ಹೋಗಿಲ್ಲ, ಎಲ್ಲ 4 ಕಿಲೋಮೀಟ್ರು, 3 ಕಿಲೋಮೀಟ್ರು. ಟೈಮಿಂಗ್ ನೋಡ್ಬೋದು ನೀವು, ನಾನು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಡೆಲಿವರಿ ಟೈಮಿಂಗ್ 2:15ರಿಂದ 2:40, ಎಲ್ಲ 20 ನಿಮಿಷ, 15 ನಿಮಿಷ, 30 ಈ ಥರ ನಿಯರ್ ಬೈಯೇ ಕೊಟ್ಟಿರ್ತಾರೆ ಆಲ್ಮೋಸ್ಟ್. ಬಟ್ ಆರ್ಡ್ರ್ ಫ್ಲೋ ಸ್ವಲ್ಪ ಕಮ್ಮಿ ಇರುತ್ತೆ. ನೀವು ಆರಾಮಾಗಿ ಮಾಡ್ಕೋಬೋದು, ನೋಡ್ತಾ ಇರ್ಬೋದು ನೀವು. ಪ್ರತಿಯೊಂದು 77 ರೂಪಾಯಿ ಇದೆ, 80 ರೂಪಾಯಿ ಇದೆ. ಓಕೆ, ವೀಕ್ಲಿ ಪೇಮೆಂಟ್ ಬರ್ತಾ ಇರುತ್ತೆ, ಸಮಸ್ಯೆ ಇಲ್ಲ. ನಾನು ಒಂದು ಸಂಡೇನೇ ಒಂದು 8-10 ಆರ್ಡ್ರ್ ಹೊಡೆದಿದ್ದೆ. ಆಗ ನಾನು HSR ಲೇಔಟಲ್ಲಿ ಮಾಡಿದ್ದೆ.
ಆರ್ಡ್ರ್ ಚೆನ್ನಾಗಿ ಬರ್ತಾಯಿತ್ತು. ಒಳ್ಳೆ ಏರಿಯಾಕ್ಕೆ ಹೋದರೆ ಖಂಡಿತವಾಗ್ಲೂ ವೀಕೆಂಡಲ್ಲಿ ಆರಾಮಾಗಿ ಒಂದು 2-2 ಸಾವಿರ ಡೈಲಿ ಹೊಡ್ಕೊಂಬರ್ಬೋದು 2 ದಿನಕ್ಕೆ. ಬಟ್ ಚೆನ್ನಾಗಿದೆ ನೋಡಿ. ಸಂಡೇ ನಾನು ಎಷ್ಟು ಮಾಡಿದ್ದೆ ಅಂತ ತೋರಿಸ್ತಾ ಇದೆ. 130 ರುಪೀಸ್ ಇದೆ ಒಂದೇ ಡೆಲಿವರಿ. ಅದು ಎಲ್ಲ ಹತ್ರನೇ ಎಲ್ಲ 80 ರೂಪಾಯಿ ನೋಡಿದ್ರಾ, ಈ ಥರ ಇರುತ್ತೆ. ಸೊ ಹಂಗಾಗಿ ಈಗ ವೇಕೆನ್ಸಿ ಇದೆ. ಮೊನ್ನೆ ನನಗೆ ಅಪ್ಡೇಟ್ಸ್ ಬಂದಿತ್ತು. ನೀವು ದಯವಿಟ್ಟು ಗೂಗಲಲ್ಲಿ ಸರ್ಚ್ ಮಾಡ್ಬೋದು, ಅಮೆಝಾನ್ ಫ್ಲೆಕ್ಸ್ ಜಾಬ್ಸ್ ಬೆಂಗಳೂರು ಈ ಥರ ಮಾಡ್ಬೋದು. ಅದಕ್ಕಿಂತ ನಿಮಗೆ ರಿಸ್ಕ್ ಬೇಡ ಅಂದರೆ ಅಮೆಝಾನ್ ಫ್ಲೆಕ್ಸ್ ಅಪ್ಲಿಕೇಶನ್ನ ಆನ್ಲೈನಿಂದ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಿಬಿಟ್ಟು ಅದು ಓಪನ್ ಮಾಡಿದ ತಕ್ಷಣ ನಿಮ್ಮದು ವ್ಯಾಲಿಡ್ ಡ್ರೈವಿಂಗ್ ಲೈಸೆನ್ಸ್ ಫ್ರಂಟ್ ಟು ಬ್ಯಾಕು, ಪ್ಯಾನ್ ಕಾರ್ಡ್ದು ಫ್ರಂಟ್ ಟು ಬ್ಯಾಕು, ಆಧಾರ್ ಕಾರ್ಡ್ ಫ್ರಂಟ್ ಟು ಬ್ಯಾಕು 3 ಫೋಟೋಸ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. 1-3 ಡೇಸ್ವರೆಗೂ ನಿಮಗೆ ವೇಟಿಂಗ್ ಲಿಸ್ಟಲ್ಲಿ ಇಟ್ಟಿರ್ತಾರೆ. ಬಿಕಾಸ್ ಅದೆಲ್ಲ ಅವ್ರು ಕ್ರಾಸ್ ವೆರಿಫೈ ಮಾಡಬೇಕು. ಅದಾದಮೇಲೆ ನಿಮಗೆ ಕಾಲ್ ಬ್ಯಾಕ್ ಬರುತ್ತೆ ಅಮೆಝಾನ್ ಕಡೆಯಿಂದ. ಆವಾಗ ನೀವು ನೆಕ್ಸ್ಟ್ ಸ್ಟೆಪ್ಗೆ ಅವ್ರು ನಿಮ್ಮನ್ನು ಅಲೋ ಮಾಡ್ತಾರೆ. ಮೀನ್ಸ್ ನೀವು ಡೆಲಿವರಿ ಮಾಡೋದಕ್ಕೆ ಏಬಲ್ ಆಗ್ತೀರಾ. ಅದಕ್ಕೇನು ಬ್ಯಾಗ್ ಆಗಲಿ ಟಿ ಶರ್ಟ್ ಆಗಲಿ ಆ ಥರ ಏನು ಇರೋದಿಲ್ಲ. ನೀವು ಜಸ್ಟ್ ಲಾಗಿನ್ ಆಗಿ ಡೆಲಿವರಿ ಮಾಡ್ಬೋದು. ಆ್ಯಂಡ್ ಈಗ ನಿಮಗೆ ತೋರಿಸ್ತೀನಿ ನಾನು ಯಾವ ಥರ ಅದು ಪ್ಲೇಸ್ಟೋರಲ್ಲಿ ಸರ್ಚ್ ಮಾಡಬೇಕು. ಆರೆಂಜ್ ಕಲರ್ ಇರುತ್ತೆ ಅಪ್ಲಿಕೇಶನ್ ಅಮೆಝಾನ್ ಫ್ಲೆಕ್ಸ್ ಅಂತ ನೋಡಿ. ಪ್ಲೇಸ್ಟೋರಲ್ಲಿ ಅಮೆಝಾನ್ ಫ್ಲೆಕ್ಸ್ ಅಂತ ಸರ್ಚ್ ಮಾಡಿದ್ರೆ ಕೆಳಗಡೆ ಬರ್ತಾಯಿದೆ ನೋಡಿ. ಅಮೆಝಾನ್ ಫ್ಲೆಕ್ಸ್ ಓಪನ್ ಮಾಡಿ ನೀವು ನಾನು ಹೇಳಿದ್ದು ಏನೇನು ಡಾಕ್ಯುಮೆಂಟ್ಸ್ ಇದೆ ಎಲ್ಲ ಸಬ್ಮಿಟ್ ಮಾಡಿ. ಖಂಡಿತವಾಗ್ಲೂ ಅವರು ನಿಮ್ಗೆ ಕಾಲ್ ಬ್ಯಾಕ್ ಮಾಡ್ತಾರೆ. ಆ್ಯಂಡ್ ವೆಯ್ಟ್ ಮಾಡಿ. ಆಗಿಲ್ಲ ಅಂದರೆ ನಾನು ನಿಮಗೆ ಒಂದು ಮೇಲ್ ಐ ಡಿನ ಕಳಿಸ್ಕೊಡ್ತೀನಿ. ಮೆಸೇಜ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ, ಲಿಂಕ್ ಇದೆ ನೋಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ರೆಂಡಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.